ಎಲ್ರಿಗೂ ನಮಸ್ಕಾರ. ವೇದಾಂತ ರಂಗದಲ್ಲಿ ಇದುವರೆಗೆ ನಾವು ವೇದಗಳಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿವರಣೆಗಳನ್ನು ಕೊಡ್ತಾ ಬಂದೆ. ಈಗ ವೇದದ ಕಡೆಯ ಭಾಗವಾಗಿರ್ತಕ್ಕಂತಹ ವೇದಾಂತದ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳೋಣ. ಆಧುನಿಕ ಯುಗ ವೈಜ್ಞಾನಿಕ ವಿಚಾರಣಾ ವೈಖರಿ, ತರ್ಕಬದ್ಧ ಚಿಂತನೆಗಳೊಂದಿಗೆ ಜ್ಞಾನಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಇವತ್ತು ಸ್ವಲ್ಪ ತುಂಬ ಎಲ್ಲವನ್ನ ಅನಲೈಸ್ ಮಾಡಿ ಎಲ್ಲದಕ್ಕೂ ರೀಸನ್ನ ಹುಡುಕಿ ಯಾವುದೇ ಕೆಲಸ ಮಾಡಿದ್ರೂ ಹಾಗೇನು ಮಾಡ್ತಾಯಿಲ್ಲ, ಕಣ್ಮುಚ್ಕೊಂಡು ಮನುಷ್ಯ ಪ್ರತಿಯೊಂದನ್ನು ಅದೇನಕ್ಕೆ ಇದೇನಕ್ಕೆ ಅಂತ ಒಂದು ಶ್ಲೋಕ ಓದಬೇಕಾದ್ರೂ ಅದು ಅರ್ಥನ ತಿಳ್ಕೊಳ್ಳೋ ನಿಟ್ಟಿನಲ್ಲಿ ಮನುಷ್ಯ ಪ್ರಯತ್ನ ಮಾಡ್ತಾ ಇದ್ದಾನೆ. ಮನುಷ್ಯನಿಗೆ ಹೆಚ್ಚು ತರ್ಕಬದ್ಧ ಮತ್ತು ಸ್ವಪ್ರಯೋಗಶೀಲತೆಯ ಸವಾಲುಡ್ತಕ್ಕಂತಹ ಧರ್ಮಗ್ರಂಥವೇನಾದರೂ ಇದೆ ಅಂದರೆ ಅದೇನೇ ಉಪನಿಷತ್ತು. ಉಪನಿಷತ್ತು ಅಂದರೆ ವೇದಾಂತ. ವೇದಾಂತ ಅಂದರೆ ವೇದಗಳ ಕಡೆಯ ಭಾಗವೇ ವೇದಾಂತ ಅಂತ ಹೇಳಲಾಗುತ್ತೆ. ಮನುಷ್ಯ ಮತ್ತು ಭೌತ ವಸ್ತುವಿಗಿಂತ ಚೈತನ್ಯಾಂಶ ಮತ್ತು ಪ್ರಕೃತಿಯು ಸರ್ವೋಚ್ಚ ಅಂತ ಸಾಧಿಸುವ ಮೂಲಕ ಉಪನಿಷತ್ತುಗಳು ಒಂದು ಮಹಾನ್ ಆಧ್ಯಾತ್ಮಿಕ ಪರಂಪರೆಯನ್ನು ಸೃಷ್ಟಿ ಮಾಡಿ ಸಂವರ್ಧಿಸಿ ರಕ್ಷಿಸಿಕೊಂಡು ಬಂದಿದೆ. ದೇವರು ಮತ್ತು ವಿಶ್ವದ ನಿಗೂಢತೆಯ ಬಗ್ಗೆ ಅರಿತಕ್ಕಂತಹ ವಿಷಯದ ಸಲುವಾಗಿ ಮಹತ್ವಾಕಾಂಕ್ಷೆಯುಳ್ಳ ವ್ಯಕ್ತಿಗಳೇನು ಮಾಡ್ತಾರೆ, ಅರಣ್ಯದಲ್ಲಿ ನೆಲೆಸಿರ್ತಕ್ಕಂತಹ ಋಷಿಗಳ ಬಳಿಗೆ ಹೋಗಿ ಆಧ್ಯಾತ್ಮಿಕ ಜ್ಞಾನವನ್ನು ಅರಿಸ್ತಕ್ಕಂಥ ಚಿತ್ರಣವನ್ನು ಉಪನಿಷತ್ತುಗಳು ನಮಗೆ ಕೊಡ್ತಕ್ಕಂಥದ್ದು. ಏನು ಹೇಳುತ್ತೆ ಅಂತಂದರೆ, ಬ್ರಹ್ಮನ್ ಅನ್ನೋದು ಉಪನಿಷತ್ತಿನ ಒಂದು ಇದು ಏನಂದರೆ ವಿಶ್ವವ್ಯಾಪಿ ಚೇತನವನ್ನು ಬ್ರಹ್ಮನ್ ಅಂತ ಕರೀತಾರೆ. ಜೀವಾತ್ಮ ಅಂತಕ್ಕಂಥದ್ದು ವೈಯಕ್ತಿಕ ಸ್ವರೂಪ. ಇವು ಉಪನಿಷತ್ತುಗಳಲ್ಲಿ ಎರಡು ಅತ್ಯಂತ ಪ್ರಮುಖವಾದ ಪರಿಕಲ್ಪನೆಗಳು. ವಿಶ್ವದ ಉಗಮಕ್ಕೆ ಮೂಲ ಅಪರಿಮಿತ ಚೇತನವಾಗಿರ್ತಕ್ಕಂಥ ಬ್ರಹ್ಮನ್ನೇ ಕಾರಕನಾಗಿದ್ದಾನೆ. ವಿಶ್ವವೆಲ್ಲ ಅವನಿಂದಲೇ ಉದಯಿಸಿದೆ, ಅವನಲ್ಲೇ ಸೇರಿಕೊಳ್ಳುತ್ತೆ. ಬ್ರಹ್ಮನ್ ನನ್ನ ಸರ್ವಜ್ಞ, ಸರ್ವಶಕ್ತ, ಸರ್ವವ್ಯಾಪ್ತ ಅಂತ ಭಾವಿಸಲಾಗಿದೆ. ಅವನಿದನ್ನೆಲ್ಲ ಬ್ರಹ್ಮನ್ನು ಅವನೇ ಅಣುರೇಣು ತೃಣಕಾಷ್ಟಗಳಲ್ಲಿ ಸರ್ವಾಂತರ್ಯಾಮಿಯಾಗಿ ನೆಲೆಸಿದ್ದಾನೆ ಅಂತಕ್ಕಂಥದ್ದನ್ನು ಹೇಳಲಾಗುತ್ತೆ. ವ್ಯಕ್ತಿಯೊಬ್ಬ ದೇಹತ್ಯಾಗ ಮಾಡಿದ ಮೇಲೆ ಅಳಿವಿಲ್ಲದ ಜೀವಂತಿಕೆಯಿಂದ ಕೂಡಿರ್ತಕ್ಕಂಥ ಯಾವುದೋ ಒಂದು ವಸ್ತು ಆತನ ಆಂತರ್ಯದಲ್ಲಿ ಇರುತ್ತೆ. ಅದೇ ಜೀವಾತ್ಮ. ಪ್ರತಿಯೊಂದು ಜೀವಗಳಲ್ಲಿರ್ತಕ್ಕಂತಹ ಶಾಶ್ವತ ಪರಿಪೂರ್ಣ ಆತ್ಮ. ದೇಹದ ಉತ್ಪತ್ತಿ ಮತ್ತು ಲಯಗಳೊಂದಿಗೆ ಆತ್ಮ ಹುಟ್ಟೋದೂ ಇಲ್ಲ, ಸಾಯೋದೂ ಇಲ್ಲ. ಜೀವಿಯು ಜನನ ಮರಣಗಳ ಚಕ್ರಕ್ಕೆ ಸಿಲುಕಿ ನಾನಾ ಸಂಕಟಗಳಿಗೆ ಒಳಗಾಗ್ತಕ್ಕಂಥ ಸ್ಥಿತಿಯನ್ನು ಸಂಸಾರ ಅಂತ ಹೇಳ್ತಾರೆ. ಈ ವೇದಾಂತ ಅಂತ ಏನಿದೆ ಅದು ತಿಳಿಸ್ತಕ್ಕಂತಹ ಪ್ರಧಾನ ಸಂದೇಶಗಳು ಯಾವುದಪ್ಪ ಅಂತಂದರೆ, ವೇದಾಂತ ತಿಳಿಸ್ತಕ್ಕಂತಹ ಪ್ರಧಾನ ಸಂದೇಶಗಳು ಮೊದಲನೇದೇನಪ್ಪ ಅಂತಂದರೆ, ಬ್ರಹ್ಮ ಸತ್ಯ, ಜಗನ್ಮಿಥ್ಯ. ಬ್ರಹ್ಮನಿಗೆ ಪರಬ್ರಹ್ಮ ಅಂತ ಕರೀತಾರೆ. ಇನ್ನು ಪರಬ್ರಹ್ಮ ಎಲ್ಲ ಪ್ರಾಣಿಗಳಿಗೂ ಸಮವಾದ ಆತ್ಮಸ್ವರೂಪವಾಗಿರ್ತಕ್ಕಂಥದ್ದು. ಪ್ರತಿಯೊಂದು ಪ್ರಾಣಿಯು ನಿಜವಾಗಿ ಪರಿಪೂರ್ಣ ಪರಬ್ರಹ್ಮ ಸ್ವರೂಪವೇ ಆಗಿದ್ದರೂ ಅವಿದ್ಯೆಯಿಂದ ಈ ರಹಸ್ಯವನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕರ್ಮೋಪಾಸನೆಗಳನ್ನು ಮಾಡಿ ಮರಣಾನಂತರ ಸ್ವರ್ಗಲೋಕಕ್ಕೆ ಹೋದರೂ ಕರ್ಮಫಲ ಸವೆದ ಕೂಡಲೇ ಅಲ್ಲಿಂದ ವಾಪಸ್ಸಾಗಬೇಕಾಗುತ್ತೆ. ಇದು ಪ್ರೇಯಸ್ಸೇ ಹೊರತು ಶ್ರೇಯಸ್ ಅಲ್ಲ ಅಂತಕ್ಕಂಥದ್ದನ್ನು ವೇದಾಂತ ಹೇಳುತ್ತೆ. ಇನ್ನು ಮನುಷ್ಯನ ಹುಟ್ಟಿದೇನಕ್ಕೆ ಮನುಷ್ಯ, ಅವನ ಜನ್ಮದ ಗುರಿಯೇ ಬ್ರಹ್ಮಪ್ರಾಪ್ತಿ. ಇದನ್ನೇ ಕೈವಲ್ಯ ಅಂತ ಹೇಳೋದು, ಅದನ್ನೇ ಮುಕ್ತಿ, ಮೋಕ್ಷ ಅಂತ ಕರೆಯೋದು. ವಿವೇಕಿಯಾಗಿರ್ತಕ್ಕಂಥ ಮನುಷ್ಯ ವಿಷಯ ಭೋಗಗಳ ಅಸಾರತೆಯನ್ನು ಕಂಡುಕೊಂಡು ಇವುಗಳಲ್ಲಿ ಮುಳುಗದೆ ವಿಮುಮುಕ್ಷವಾಗಬೇಕು. ಸದ್ಗುರುಗಳನ್ನು ಆಶ್ರಯಿಸಿ ಅವರಿಂದ ವೇದಾಂತ ಸಂದೇಶಗಳನ್ನು ಶ್ರದ್ಧೆಯಿಂದ ಶ್ರವಣ ಮಾಡಬೇಕು. ಶುದ್ಧಾಂತಃಕರಣದಲ್ಲಿ ವೇದಾಂತ ವಾಕ್ಯಾರ್ಥ ವಿಚಾರದಿಂದ ಆತ್ಮಜ್ಞಾನ ಉಂಟಾದರೆ ಅವಿದ್ಯೆ ತೊಲಗುತ್ತೆ. ಆದ್ದರಿಂದ ಅವನು ಜೀವನ್ಮುಕ್ತನಾಗ್ತಾನೆ ಅಂತ. ವೇದಗಳ ಜ್ಞಾನ ಭಾಗವೇ ಉಪನಿಷತ್ತು. ಯಜ್ಞ ಭಾಗವು ಕರ್ಮಕಾಂಡವಾದರೆ ಜ್ಞಾನಭಾಗ
ಉಪನಿಷತ್ತಾಗತ್ತೆ. ವೇದಗಳಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ನಾನು ಆಗಲೇ ಹೇಳಿದ್ದೆ. ಆ ಎಲ್ಲ ವೇದಗಳಲ್ಲಿಯೂ ಕೂಡ ಧಾರ್ಮಿಕ ವಿಧಿ ಮತ್ತು ಕರ್ಮಾಚರಣೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿವರಣೆಗಳಿದೆ. ಇವು ಸತ್ಕರ್ಮಾನುಷ್ಠಾನದ ಮೂಲಕ ಮನುಷ್ಯ ಹೇಗೆ ಉನ್ನತಿ ಸಾಧಿಸ್ಬೋದು ಅನ್ನೋದ್ರ ಬಗ್ಗೆ ನಮಗೆ ಬೆಳಕನ್ನು ಚೆಲ್ಲತ್ತೆ. ಪ್ರತಿವೇದದ ಕಡೆಯಲ್ಲಿ ಆಧ್ಯಾತ್ಮಿಕ ಅಂತರ್ದೃಷ್ಟಿ ಮತ್ತು ತಾತ್ವಿಕ ಚಿಂತನೆಗಳು ಇರತಕ್ಕಂತಹ ಪ್ರತ್ಯೇಕ ಭಾಗವಿದೆ. ಅದನ್ನು ವೇದಾಂತ ಅಥವಾ ಉಪನಿಷತ್ತು ಅಂತ ಕರೀತಾರೆ. ಇದು ಹೇಗೆ ಅಂದರೆ ಇದು ಬರೆದಿದ್ದಲ್ಲ, ಇದು ಮೌಖಿಕವಾಗಿ ವರ್ಗಾಯಿಸಲ್ಪಟ್ಟದ್ದು. ಈ ಉಪನಿಷತ್ತಿನ ಬೋಧನೆಗಳನ್ನು ಶ್ರುತಿ ಅಂತ ಕರೀತಾರೆ. ಶ್ರುತಿಗಳು ಅಂದರೆ ಶ್ರವಣದ ಮೂಲಕ ತಿಳಿಯಲ್ಪಡ್ತಕ್ಕಂಥದ್ದು ಶ್ರುತಿಗಳು. ಇದು ಭಗವಂತನಿಂದಲೇ ಪ್ರಕಟವಾಗಿ ನೇರವಾಗಿ ಭಗವಂತನೇ ಹೇಳಿರ್ತಕ್ಕಂಥದ್ದು, ಇದು ಬರೆದಿರೋದಲ್ಲ. ಈ ಪದವನ್ನು ಬಹಿರಂಗಪಡಿಸು ಅಂತಕ್ಕಂಥ ಅರ್ಥದಲ್ಲೂ ಸಹ ಇದನ್ನು ಬಳಸಲಾಗತಕ್ಕಂಥದ್ದು. ಸ್ಮೃತಿಗಳು ಸ್ಮರಣೆಯ ಮೂಲಕ ದಾಖಲಿಸಲ್ಪಡ್ತಕ್ಕಂಥದ್ದು ಸಂಪೂರ್ಣವಾಗಿ ಮಾನವ ಮೂಲದ ಸಾಂಪ್ರದಾಯಿಕ ಕೃತಿಗಳು ಅಂತ ಹೇಳಬಹುದು. ಮತ್ತು ಈ ಬೋಧನೆಗಳೇನಿದೆ ಇದರಲ್ಲಿ ಉಪನಿಷತ್ತಿನಲ್ಲಿ, ಅದು ಪ್ರಾಪಂಚಿಕ ಗದ್ದಲಗಳಿಂದ ದೂರವಾಗಿರ್ತಕ್ಕಂತಹ ವಿಚಾರಶೀಲ ಜೀವನದ ಪ್ರಶಾಂತ ವಾತಾವರಣದಲ್ಲಿ ಬೋಧಿಸಲ್ಪಟ್ಟಿರೋದ್ರಿಂದ ಅವುಗಳನ್ನು ಆರಣ್ಯಕಗಳು ಅಂದರೆ ಅರಣ್ಯದ ಪುಸ್ತಕಗಳು ಅಂತ ಕೂಡ ಪ್ರಸಿದ್ಧವಾಗಿದೆ. ಇನ್ನು ರಹಸ್ಯ ಸಿದ್ಧಾಂತಗಳ ಮೂಲಕ ಆತ್ಮ ಸಾಕ್ಷಾತ್ಕಾರದ ಪಥವನ್ನು ಸಮರ್ಥವಾಗಿ ಬೋಧಿಸ್ತಕ್ಕಂಥ ಮಹಾನ್ ಋಷಿಗಳನ್ನು ಉಪನಿಷತ್ತುಗಳಲ್ಲಿ ನಾವು ಕಾಣಬಹುದು. ಅವರಲ್ಲಿ ಯಾಜ್ಞವಲ್ಕ್ಯರು, ಉದ್ಧಾಲಕರು, ಆರುಣಿ, ಅಥರ್ವನ್, ಆಂಗೀರಸ, ಸತ್ಯವಾಹ, ಪಿಪ್ಪಲಾದ, ಭೃಗು, ಮಹಿದಾಸ, ಐತ್ರೇಯ, ಶ್ವೇತಾಶ್ವತರ, ಅಜಾತಶತ್ರು, ಶ್ವೇತಕೇತು, ಶಾಂಡಿಲ್ಯ, ಸನತ್ಕುಮಾರ, ಹೀಗೆ ಸುಮಾರು ಜನ ನಾವು ಹೆಸರುಗಳು, ಋಷಿಮುನಿಗಳ ಹೆಸರುಗಳನ್ನು ನಾವು ಈ ಉಪನಿಷತ್ತುಗಳಲ್ಲಿ ಕಾಣಬಹುದು. ನಮಗೆ ಒಟ್ಟು 108 ಉಪನಿಷತ್ತುಗಳು ಸಿಕ್ಕತ್ತೆ. ಅದರಲ್ಲಿ 14 ಉಪನಿಷತ್ತುಗಳಿಗೆ ಮಾತ್ರ ಆಚಾರ್ಯತ್ರೆಯರು ಪ್ರಮಾಣ ಅಂತ ಮಾನ್ಯ ಮಾಡಿದ್ದಾರೆ, ಭಾಷ್ಯನೂ ಬರೆದಿದ್ದಾರೆ. ಆ 14 ಉಪನಿಷತ್ತು ಯಾವುದಪ್ಪ ಅಂತಂದರೆ ಶುಕ್ಲ ಯಜುರ್ವೇದದ ಈಶಾವಾಸ್ಯ ಮತ್ತು ಬೃಹದಾರಣ್ಯಕ ಉಪನಿಷತ್ತುಗಳು, ಅದೆರಡಾಯ್ತಾ. ಇನ್ನು ಕೃಷ್ಣ ಯಜುರ್ವೇದದಲ್ಲಿ ಕಠೋಪನಿಷತ್ತು, ತೈತ್ತರೀಯೋಪನಿಷತ್ತು, ಶ್ವೇತಾಶ್ವತರ ಉಪನಿಷತ್ತು, ಒಟ್ಟು 3. ಇನ್ನು ಋಗ್ವೇದದಲ್ಲಿ ಐತ್ತರೇಯ ಉಪನಿಷತ್ತು, ಕೌಶಿತಕಿ ಉಪನಿಷತ್ತುಗಳು, ಒಟ್ಟು 2. ಸಾಮವೇದದ ಕೇನೋಪನಿಷತ್ತು, ಛಾಂದೋಗ್ಯ ಉಪನಿಷತ್ತು 2. ಅಥರ್ವವೇದದ ಮುಂಡಕೋಪನಿಷತ್ತು, ಪ್ರಶ್ನೋಪನಿಷತ್ತು, ಮಾಂಡೂಕ್ಯ, ಜಾಬಾಲ ಮತ್ತು ಕೈವಲ್ಯೋಪನಿಷತ್ತು, ಒಟ್ಟು 5. ಒಟ್ಟು 14 ಉಪನಿಷತ್ತುಗಳ ಗೆ ಆಚಾರ್ಯತ್ರೆಯರು ಭಾಷ್ಯವನ್ನು ಬರೆದಿದ್ದಾರೆ. ಋಗ್ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಈ ಐತ್ತರೀಯೋಪನಿಷತ್ತು ಅಂತ ನಾನು ಏನು ಹೇಳಿದೆ, ಆ ಐತ್ತರೀಯೋಪನಿಷತ್ತಿನಲ್ಲಿ 4 ಅಧ್ಯಾಯ ಇದೆ, 6 ಪರ್ವಗಳು, 33 ಮಂತ್ರಗಳಿದೆ. ಇದರಲ್ಲಿ ಸೃಷ್ಟಿಯ ಪರಿಕಲ್ಪನೆ, ಜೀವಾತ್ಮ ಮತ್ತು ಬ್ರಹ್ಮನ ನಡುವಿನ ಮಧ್ಯವರ್ತಿ ಜಗದ್ರಕ್ಷಕನಾಗಿರ್ತಕ್ಕಂತಹ ವಿರಾಟ್ ಪುರುಷ ಮತ್ತು ವಿಶ್ವದ ಸುವ್ಯವಸ್ಥಿತ ನಿರ್ವಹಣೆಗೆ ಕಾರಣ ಆಗಿರ್ತಕ್ಕಂಥ ವಿಶ್ವಶಕ್ತಿಯನ್ನು ವಿವರಿಸುತ್ತೆ. ಮನಸ್ಸು ಮತ್ತು ಶುದ್ಧ ಪ್ರಜ್ಞೆಗಳ ನಡುವಿನ ವ್ಯತ್ಯಾಸವನ್ನು ಹೇಳುತ್ತೆ. ಮತ್ತು ಪ್ರಜ್ಞೆಯೇ ನಿಜವಾದ ಜೀವಾತ್ಮ ಅಥವಾ ಬ್ರಹ್ಮ ಅಂತಕ್ಕಂಥದ್ದನ್ನು ಸಾಕ್ಷಾತ್ಕರಿಸಿಕೊಳ್ಳುವುದರ ಮೂಲಕ ವಾಮದೇವ ಅದರಲ್ಲಿ ಅಂತರ್ಗತನಾದನು ಅನ್ನೋದನ್ನು ತಿಳಿಸ್ತಕ್ಕಂಥದ್ದು ಈ ಐತರೇಯೋಪನಿಷತ್ತು. ಇಲ್ಲಿ ಈ ಐತರೇಯೋಪನಿಷತ್ತಲ್ಲಿ ಏನು ತಿಳಿಸ್ತಾರೆ ಅಂತಂದರೆ, ಆತ್ಮ ಪ್ರಾರಂಭದಿಂದಲೇ ಇಲ್ಲಿ ಇದ್ದಿದ್ದರಿಂದ ಪರಮಾತ್ಮ ಲೋಕಗಳನ್ನು ಪ್ರಕ್ಷೇಪಿಸ್ತಾನೆ. ಅವುಗಳನ್ನು ಅಂಬಾಸ್ ಅಂತ, ಅಂದರೆ ಅಂಬಾಸ್ ಅನ್ನೋದು ಸ್ವರ್ಗದ ಮೇಲಿರ್ತಕ್ಕಂತಹ ಮಹಾಸಾಗರ. ಅದು ಮರೀಚಿ, ರಶ್ಮಿಲೋಕ, ಮರಂ ಅಂದರೆ ಭೂಮಿ, ಸಕಲ ಜೀವರಾಶಿಗಳು ಇಲ್ಲಿ ಮರಣ ಹೊಂದುತ್ತೆ. ಕೊನೆಯಲ್ಲಿ ಆಪಹ ಅಂದರೆ ಜಲ, ಭೂಮಿಯ ಕೆಳಗಿರ್ತಕ್ಕಂತಹ ಜಲಲೋಕ. ಅನಂತರ ಪರಮಾತ್ಮ ವಿಶ್ವನಿಯಾಮಕರನ್ನು ಪ್ರಕಟಿಸ್ತಾನೆ. ಆತ್ಮದ ಮೇಲೆ ಹಿಡಿತವನ್ನು ಕೇಂದ್ರೀಕೃತಗೊಳಿಸಿ ನೀರಿನಿಂದ ಪುರುಷನಿಗೆ ರೂಪ ಮತ್ತು ಆಕಾರವನ್ನು ಕೊಡ್ತಾನೆ. ಆಗ ಬಾಯಿಯ ಆಕಾರದ ರಂಧ್ರವೊಂದು ತನ್ನಷ್ಟಕ್ಕೆ ತಾನೇ ವಿಭಜನೆಗೊಳ್ಳುತ್ತೆ. ಅದರಿಂದ ವಾಣಿ ಪ್ರಕಟವಾಗುತ್ತೆ. ವಾಣಿಯಿಂದ ಅಗ್ನಿ, ಅಗ್ನಿಯಿಂದ ಧ್ವನಿ ಬರ್ತಕ್ಕಂಥದ್ದು. ಆನಂತರ ಮೂಗಿನ ಹೊಳ್ಳೆಗಳು ಪ್ರಕಟವಾಗುತ್ತೆ. ಮೂಗಿನ ಹೊಳ್ಳೆಗಳಿಂದ ಉಸಿರು, ಉಸಿರಿನಿಂದ ಗಾಳಿ, ನಂತರ ಅವನ ನೇತ್ರಗಳು,
ನೇತ್ರಗಳಿಂದ ದೃಷ್ಟಿ, ದೃಷ್ಟಿಯಿಂದ ಸೂರ್ಯ, ಆಮೇಲೆ ಕಿವಿಗಳು ಬರ್ತಕ್ಕಂಥದ್ದು, ಕಿವಿಗಳಿಂದ ಶ್ರವಣ, ಶ್ರವಣದಿಂದ ಆಕಾಶ, ಹಾಗೆ ಒಂದು ಚರ್ಮ ಬರುತ್ತೆ. ನಾಭಿಯಿಂದ ಕೆಳ ಉಸಿರು, ಅಪಾನ, ವಿಸರ್ಜನಾಂಗ, ಮತ್ತು ವಿಸರ್ಜನಾಂಗದಿಂದ ಮರಣ ಪ್ರಕಟಗೊಳ್ಳುತ್ತೆ. ಅಂತ್ಯದಲ್ಲಿ ಜನನೇಂದ್ರಿಯಗಳೆಲ್ಲ ಪ್ರಕಟಗೊಳ್ಳುತ್ತೆ. ಅದರಿಂದ ಪ್ರಾಣಶಕ್ತಿ, ಪ್ರಾಣಶಕ್ತಿಯಿಂದ ಜಲ. ಹೀಗೆ ಸೃಷ್ಟಿಸಲ್ಪಡ್ತಕ್ಕಂತಹ ದೇವತೆಗಳು ತಮ್ಮನ್ನು ಹಸಿವು ಮತ್ತು ಬಾಯಾರಿಕೆಗೆ ಒಳಪಡಿಸಿಕೊಂಡು ಸಂಸಾರವೆಂಬ ಮಹಾಸಾಗರದ ವಶವಾಗ್ತಾರೆ. ಪರಮಾತ್ಮನನ್ನು ಕುರಿತು ನಾಮ ಸ್ಥಾಪನೆಗೊಂಡು ಆಹಾರ ಸೇವಿಸಬಹುದಾದ ಒಂದು ಸ್ಥಳವನ್ನು ಗೊತ್ತುಪಡಿಸು ಅಂತ ಕೇಳ್ತಾರೆ. ಆಗ ಪರಮಾತ್ಮ ಜಲದಿಂದ ಒಂದು ಗಡ್ಡೆಯನ್ನು ತೆಗೆದುಕೊಂಡು ಅದಕ್ಕೆ ಮನುಷ್ಯನ ಆಕಾರವನ್ನು ನೀಡ್ತಾನೆ. ನಂತರ ನೀವು ನಿಮ್ಮ ಚಟುವಟಿಕೆಗೆ ಸೂಕ್ತವಾದ ಸ್ಥಳವನ್ನು ಪ್ರವೇಶಿಸಿರಿ ಅಂತ ಹೇಳ್ತಾನೆ. ಈ ಆಜ್ಞೆಯನ್ನು ಪಾಲಿಸಿದ ದೇವತೆಗಳು ತಮ್ಮ ಕರ್ತವ್ಯಗಳನ್ನು ನಿಭಾಯಿಸಲಿಕ್ಕೆ ಒಳಗೆ ಪ್ರವೇಶ ಮಾಡ್ತಾರೆ. ಹಸಿವು ಮತ್ತು ಬಾಯಾರಿಕೆಗಳು ನಮಗೂ ಒಂದು ಸ್ಥಳ ಕೊಡುವಂತೆ ಪರಮಾತ್ಮನನ್ನು ಕೇಳಿದಾಗ ದೇವರು, ನಾನು ನಿಮಗೆ ಈ ದೇವತೆಗಳಲ್ಲೇ ಒಂದು ಸ್ಥಳವನ್ನು ಕೊಡ್ತೇನೆ, ನಿಮ್ಮಿಬ್ಬರನ್ನು ಭಾಗೀದಾರರನ್ನಾಗಿ ಮಾಡ್ತೇನೆ. ಹೀಗೆ ಯಾವುದೇ ಪ್ರಕಾಶಮಾನ ಕಾಣಿಕೆಗಳನ್ನು ಸಮರ್ಪಿಸಿದ್ರೂ ನೀವು ನಮಗೆ ಅವುಗಳ ಸಹಜ ಭಾಗೀದಾರರಾಗ್ತೀರಾ. ಪರಮಾತ್ಮ ಮತ್ತೊಮ್ಮೆ ಚಿಂತನೆ ಮಾಡಿ ನೀರನ್ನು ಪ್ರೋತವಾಗಿಟ್ಟುಕೊಂಡು ಆಹಾರವನ್ನು ಸೃಷ್ಟಿ ಮಾಡ್ತಾನೆ. ಆದರೆ ಅದನ್ನು ನಾನಾ ರೀತಿಗಳಲ್ಲಿ ಪ್ರಯತ್ನಿಸಿದ್ರು ಗ್ರಹಿಸಲಿಕ್ಕೆ ಆಗಲಿಲ್ಲ. ಕೆಳ ಉಸಿರಿನ ಮೂಲಕ ನುಂಗೋದಕ್ಕೆ ಪ್ರಯತ್ನಿಸಿದಾಗ ಯಶಸ್ವಿಯಾಗ್ತಾನೆ. ಆಗ ಪರಮಾತ್ಮ, ನಾನಿಲ್ಲದೆ ಇವೆಲ್ಲವೂ ಹೇಗೆ ಬದುಕಿರಲು ಸಾಧ್ಯ, ನಾನು ಇದನ್ನು ಎಲ್ಲಿಂದ ಪ್ರವೇಶಿಸಲಿ ಅಂತ ಆಲೋಚನೆ ಮಾಡಿ ತಲೆಬುರುಡೆಯ ಗ್ರಂಥಿಯನ್ನು ತೆರೆದು ನೆತ್ತಿದ್ವಾರದಿಂದ ಪ್ರವೇಶ ಮಾಡ್ತಾನೆ. ಆ ಸ್ಥಳವೇ ಪರಮಾನಂದದ ಸ್ಥಾನ. ಹೀಗೆ ಈ ಐತರೇಯೋಪನಿಷತ್ತಿನಲ್ಲಿ ಈ ವಿಷಯದ ಬಗ್ಗೆ ಪ್ರತಿಯೊಂದು ಖಂಡದಲ್ಲೂ ಕೂಡ ಅಧ್ಯಾಯದ ಖಂಡಗಳಲ್ಲಿ ಈ ವಿಷಯಗಳನ್ನು ಪ್ರತಿಪಾದಿಸಿದ್ದಾರೆ. ಎರಡನೇದು ಬಂದು ಕೌಶಿತಕಿ ಉಪನಿಷತ್ತು. ಇದು ಋಗ್ವೇದದ್ದು. ಇದು ಋಗ್ವೇದದ ಬ್ರಾಹ್ಮಣ ಭಾಗಕ್ಕೆ ಸೇರ್ತಕ್ಕಂಥದ್ದು. ಇದಕ್ಕೆ ಕೌಶಿತಕಿ ಬ್ರಾಹ್ಮಣೋಪನಿಷತ್ತು ಅಂತಲೇ ಹೇಳ್ತಾರೆ. ಇದರಲ್ಲಿ 4 ಅಧ್ಯಾಯ ಇರುತ್ತೆ. ಈ ಉಪನಿಷತ್ತಿನಲ್ಲಿ ಜೀವಾತ್ಮ, ಬ್ರಹ್ಮಲೋಕ, ಪ್ರಾಣೋಪಾಸನೆ, ಅಗ್ನಿಹೋತ್ರದ ವಿವಿಧ ಉಪಾಸನೆಗಳು, ಪ್ರಾಣತತ್ವದ ಮಹಿಮೆ, ಸೂರ್ಯ, ಚಂದ್ರ, ವಿದ್ಯುತ್, ಮೇಘ, ಆಕಾಶ, ವಾಯು, ಅಗ್ನಿ, ಜಲ, ದರ್ಪಣ ಮತ್ತು ಪ್ರತಿಧ್ವನಿಯಲ್ಲಿರ್ತಕ್ಕಂತಹ ಚೈತನ್ಯ ತತ್ವದ ಉಪಾಸನೆಯ ಬಗ್ಗೆ ತಿಳಿಸಿದ್ದಾರೆ. ಕಡೆಯಲ್ಲಿ ಆತ್ಮತತ್ವದ ಸ್ವರೂಪ ಮತ್ತು ಅದರ ಉಪಾಸನೆಯ ಫಲದ ಬಗ್ಗೆ ಕೂಡ ವಿಚಾರ ಮಾಡಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ, ಸಾಮವೇದ ಹಾಗೂ ಅಥರ್ವವೇದದ ದಲ್ಲಿ ಬರ್ತಕ್ಕಂತಹ ಉಪನಿಷತ್ತುಗಳ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡ್ತೇನೆ. ಧನ್ಯವಾದಗಳು.